ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಸೆಕೆಂಡ್ PUC ಫಿಸಿಕ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸಾರಿ, ತುಂಬ ದಿನ ಆಗೋಯಿತು. ನಾನು ರೇ ಆಪ್ಟಿಕ್ಸನ್ನು ಸ್ಟಾರ್ಟ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ವೇರಿಯಸ್ ಕಮಿಟ್ಮೆಂಟ್ಸ್. ಸೊ ತುಂಬ ಜನ ಕೇಳ್ತಾ ಇದ್ದಾರೆ, ಸರ್ ರೇ ಆಪ್ಟಿಕ್ಸನ್ನು ಕಂಪ್ಲೀಟ್ ಮಾಡಿ ಅಂತ. ಓಕೆ, ನಿಮ್ಮನ್ನು ನಿರಾಸೆಗೊಳಿಸೋದಿಲ್ಲ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವೀಡಿಯೋದಲ್ಲಿ ರೇ ಆಪ್ಟಿಕ್ಸ್ಗೆ ಸಂಬಂಧಪಟ್ಟಂಗೆ ಲ್ಯಾಟ್ರಲ್ ಶಿಫ್ಟ್, ನಾರ್ಮಲ್ ಶಿಫ್ಟನ್ನು ಹೇಳಿ, ಆಪ್ಟಿಕಲ್ ಫೈಬರನ್ನು ಹೇಳಿ, ಆಪ್ಟಿಕಲ್ ಫೈಬರ್ ಯೂಸಸನ್ನು ಹೇಳಿದೆ. ಈಗ ಮುಂದೆ ಹೋಗೋಣ. ಈ ರೇ ಆಪ್ಟಿಕ್ಸಲ್ಲಿ ನಾವು ಲೈಟನ್ನು ರೇ ಅಂತ ಕನ್ಸಿಡರ್ ಮಾಡ್ತೀವಿ, ಸ್ಟ್ರೈಟ್ ಲೈನಲ್ಲಿ ಬರಿತೀವಿ. ಆಗಲೇ ರಿಫ್ಲೆಕ್ಷನ್ ಕಾನ್ಸೆಪ್ಟ್ ಆಯಿತು, ರಿಫ್ಲೆಕ್ಷನ್ ಅಟ್ ಪ್ಲೇನ್ ಸರ್ಫೇಸ್ ಆಯಿತು, ರಿಫ್ಲೆಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್ ಆಯಿತು. ಆಮೇಲೆ ರಿಫ್ರಾಕ್ಷನ್ ಅಂತ ಶುರು ಮಾಡಿದ್ವಿ. ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಬರ್ತಾ ಇದೆ ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್. ಈ ರಿಫ್ರಾಕ್ಷನ್ ಅಟ್ ಪ್ಲೇನ್ ಸರ್ಫೇಸಲ್ಲಿ ಏನೇನು ಲಾಗಳನ್ನು ಬರೆದಿದ್ವಲ್ಲ, ಸ್ನೆಲ್ಸ್ ಲಾ ಅಂತ, ಅಂದರೆ sin I by sin r is equal to n1 by n2 ಅಥವಾ n2 by n1 ಇದೆಯಲ್ಲ. ಆಮೇಲೆ ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ, ನಾರ್ಮಲ್ ಡ್ರಾನ್ ಟು ದ ಸರ್ಫೇಸ್, ದೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಎರಡು ಲಾಗಳನ್ನು ಬರೆದಿದ್ದೀವಲ್ಲ. ಆ ಎರಡು ಲಾಗಳು ಇದಕ್ಕೂ ಅಪ್ಲೈ ಆಗ್ತವೆ. ಅಂದರೆ ಪ್ಲೇನ್ ಸರ್ಫೇಸ್ಗೆ ಏನು ಲಾಗಳನ್ನು ಬರೆದಿದ್ದೀವೋ ಕರ್ವ್ಡ್ ಸರ್ಫೇಸ್ಗೂ ಅಪ್ಲೈ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಪ್ಲೇನ್ ಸರ್ಫೇಸ್ ಅಂತ ಅಂದ್ಕೊಳ್ಳೋಣ, ಗ್ಲಾಸ್ ಸ್ಲ್ಯಾಬ್ ಅಂತ ಅಂದ್ಕೊಳ್ಳೋಣ. ಗ್ಲಾಸ್ ಸ್ಲ್ಯಾಬಿನ ರಿಫ್ರಾಕ್ಟಿವ್ ಇಂಡೆಕ್ಸ್ n2 ಇದೆ, ಹೊರಗಡೆ ಏರ್ ಇದೆ, ಅದರ ರಿಫ್ರಾಕ್ಟಿವ್ ಇಂಡೆಕ್ಸನ್ನು n1 ಅಂತ ತಗೊಳ್ಳೋಣ. ಈಗ ನಾವು ಇದಕ್ಕೊಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀವಿ. ಆ ಪರ್ಪೆಂಡಿಕ್ಯುಲರ್ನ ಏನಂತ ಕರಿತೀವಿ ಹೇಳಿ? ನಾರ್ಮಲ್ ಅಂತ ಕರಿತೀವಿ. ಈಗ ಇಲ್ಲಿ ಒಂದು ಇನ್ಸಿಡೆಂಟ್ ರೇ ಇದೆ, ಈ ಥರ ಒಂದು ರೇ ಟ್ರಾವೆಲ್ ಮಾಡ್ತಾ ಇದೆ. ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಆಫ್ I, ದಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್, ಬಟ್ ಇಟ್ ವೋಂಟ್ ಟ್ರಾವೆಲ್ ಇನ್ ದ ಸೇಮ್ ಡೈರೆಕ್ಷನ್. ಇನ್ಸ್ಟೆಡ್ ಆಫ್ ದಟ್ ಇಟ್ ಬೆಂಡ್ಸ್, ಸಾರಿ ಇಷ್ಟೊಂದು ಬೆಂಡ್ ಆಗೋದಿಲ್ಲ, ಇಟ್ ಬೆಂಡ್ಸ್ ಲೈಕ್ ದಿಸ್, ಈ ಥರ ಬೆಂಡ್ ಆಗುತ್ತೆ ಆ್ಯಂಡ್ ಮೇಕ್ಸ್ ಅನ್ ಆಂಗಲ್ ಆಫ್ R. ದಿಸ್ ಈಸ್ ಆಂಗಲ್ ಆಫ್ ರಿಫ್ರಾಕ್ಷನ್. ಸೊ ಇದಕ್ಕೆ ನಾವೇನು ಬರಿತಾ ಇದ್ವಿ? n1 sin I ದಟ್ ಈಸ್ ಈಕ್ವಲ್ ಟು n2 sin R. ಇದನ್ನೇ ನಾನು ಸ್ನೆಲ್ಸ್ ಲಾ ಅಂತ ಕರೆದಿದ್ದು. ಸೊ ಇದು ಈ ಪ್ಲೇನ್ ಸರ್ಫೇಸ್ಗೂ ಅಪ್ಲೈ ಆಗುತ್ತೆ, ಇನ್ನು ಮುಂದೆ ನಾನು ಡಿಸ್ಕಸ್ ಮಾಡೋ ಕರ್ವ್ಡ್ ಸರ್ಫೇಸ್ಗೂ ಅಪ್ಲೈ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಇಷ್ಟು ಹೇಳಿ ಈ ಚಾಪ್ಟರ್, ಈ ಪರ್ಟಿಕ್ಯುಲರ್ ಟಾಪಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನೌ ಲೆಟ್ ಅಸ್ ಪ್ರೊಸೀಡ್. ಕರ್ವ್ಡ್ ಸರ್ಫೇಸ್. ಫಸ್ಟ್ ಆಫ್ ಆಲ್, ಕರ್ವ್ಡ್ ಸರ್ಫೇಸ್ ಅಂದರೆ ಏನು? ಈ ಥರ ಸ್ಪೆರಿಕಲ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಇದನ್ನು ಕೆಲವೊಮ್ಮೆ ನಾವು ಸ್ಪೆರಿಕಲ್ ಸರ್ಫೇಸ್ ಅಂತ ಕೂಡ ಕರಿತೀವಿ. ಸೊ ಇನ್ಫ್ಯಾಕ್ಟ್ ಇಲ್ಲಿಂದ ಮುಂದಕ್ಕೆ ನಾವು ಲೆನ್ಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಕೂಡ ಕಲಿತಾ ಹೋಗ್ತೀವಿ. ಈಗ ಗ್ಲಾಸ್ ಇದೆಯಲ್ವಾ, ಗಾಜಿನ ಸ್ಪಿಯರನ್ನು, ಗ್ಲಾಸ್ ಸ್ಪಿಯರನ್ನು ತೊಗೊಳ್ಳಿ, ಡೂಮ್ ಥರ ತೊಗೊಳ್ಳಿ, ಹೊರಗಡೆ ಹೀಗೆ ರೌಂಡ್ಗಿರುತ್ತೆ ಅಲ್ವಾ. ಸೊ ಹೀಗೆ ರೌಂಡ್ಗಿರೋದನ್ನು ಕರ್ವ್ಡ್ ಸರ್ಫೇಸ್ ಅಂತ ಕರಿತೀವಿ. ಹೀಗೆ ರೌಂಡ್ಗಿದೆ ಅಂದರೆ ಇದು ಒಂದು ಬಾಲ್, ಗಾಜಿನ ಸ್ಪಿಯರ್, ಇದು ಗ್ಲಾಸ್ ಸ್ಪಿಯರ್. ಸೊ ಇದು ಒಳಗಡೆ ಎಲ್ಲನೂ ಗ್ಲಾಸಿ ಮೀಡಿಯಮ್. ಸೊ ಒಳಗಡೆ ಎಲ್ಲ ಗ್ಲಾಸ್ ಇರುತ್ತೆ, ಹೊರಗಡೆ ಏರ್ ಇರುತ್ತೆ. ಸೊ ಈ ಗ್ಲಾಸ್ ಇರೋ ಪೋರ್ಷನ್ ಅನ್ನು ನಾನು ಡೆನ್ಸರ್ ಮೀಡಿಯಂ ಅಂತ ಕರಿತೀನಿ, ಹೊರಗಡೆ ಇರೋದು ರೇರರ್ ಮೀಡಿಯಮ್. ಈ ಇದರಲ್ಲಿ ಒಂದು ಸ್ವಲ್ಪ ಭಾಗ ಮಾತ್ರ ನಾನು ತಗೋತೀನಿ, ಸ್ವಲ್ಪ ಭಾಗ ಮಾತ್ರ ತಗೋತೀನಿ, ಅಂದರೆ ಬರೀಲಿಕ್ಕೋಸ್ಕರ ಸ್ವಲ್ಪ ಭಾಗ ತಗೋತಿದ್ದೀನಿ. ಆ ಕಡೆಗೆಲ್ಲನ ಈ ಫುಲ್ ಇರುತ್ತೆ, ಬರೀಲಿಕ್ಕೆ ಮಾತ್ರ ಸ್ವಲ್ಪ ಭಾಗ ತಗೊಂಡಿದ್ದೀನಿ ಅಷ್ಟೇ. ಅಂದರೆ ಇದೆಲ್ಲನೂ ಇರುತ್ತೆ, ಹೀಗೆಲ್ಲನೂ ಇರುತ್ತೆ, ನಾನು ಬರೀಲಿಕ್ಕೆ ಬರೀ ಇಷ್ಟು ಮಾತ್ರ ತಗೋತಾ ಇದ್ದೀನಿ ಅಂದ್ಕೊಳ್ಳಿ. ಅವಾಗ ಈ ಪೋರ್ಷನ್ ಎಲ್ಲ ನಾನು ಬರೆಯೋದಿಲ್ಲ. ಅಂದರೆ ಇಲ್ಲೆಲ್ಲನೂ ಕೂಡ ಗ್ಲಾಸಿ ಮೀಡಿಯಮ್ ಇದೆ ಅಂತ ಅರ್ಥ. ಸೊ ಇದು ಒಂದು ರೀತಿಯ ಕರ್ವ್ಡ್ ಸರ್ಫೇಸ್. ಇಲ್ಲಿ ಕರ್ವ್ಡ್ ಸರ್ಫೇಸ್ ಈಸ್ ಕರ್ವ್ಡ್ ಟುವರ್ಡ್ಸ್ ದಿ ಡೆನ್ಸರ್ ಮೀಡಿಯಮ್. ಇದು ಒಂದು ಭಾಗ ಆಗುತ್ತೆ, ಆಯಿತಾ. ಇನ್ನೂ ಒಂದು ಪಾಸಿಬಿಲಿಟಿ ಇದೆ. ಸೊ ಹೀಗೆ ಅಂದರೆ ಕರ್ವ್ಡ್ ಸರ್ಫೇಸ್ ಏನಿದೆಯಲ್ಲ ಅದ್ರ ಮುಂದಕ್ಕೆ ರೇರರ್ ಮೀಡಿಯಮ್ ಇದ್ದು ಹಿಂದಕ್ಕೆ ಡೆನ್ಸರ್ ಮೀಡಿಯಮ್ ಇರೋ ಚಾನ್ಸಸ್ಸು ಕೂಡ ಇದೆ. ಸೊ ಈ ರೀತಿಯ ಎರಡು ಕರ್ವ್ಡ್ ಸರ್ಫೇಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಒಂದು ಕರ್ವ್ಡ್ ಸರ್ಫೇಸ್, in front of the curved surface we have denser medium. ಇನ್ನೊಂದು curved surface, back side of the curved surface we have denser medium. ಓಕೆ, ಇದು ಕಾನ್ವೆಕ್ಸ್ ಅಂತ ಕರೆಸ್ಕೊಳ್ಳುತ್ತೆ, ಇದು ಕಾನ್ವೆಕ್ಸ್ ಆಗುತ್ತೆ, ಇದು ಕಾನ್ಕೇವ್ ಆಗುತ್ತೆ. ಸೊ ಮಿರರ್ಸಲ್ಲಿ ನಾವು ಹೇಗೆ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ ಅಂತ ಇಟ್ಕೊಂಡಿದ್ವು, ಹಾಗೆಯೇ ಈ ಕರ್ವ್ಡ್ ಸರ್ಫೇಸ್ ಮತ್ತು ಮುಂದೆ ಬರ್ತಕ್ಕಂಥ ಲೆನ್ಸ್ ಅನ್ನೋ ಕಾನ್ಸೆಪ್ಟಲ್ಲೂ ಕೂಡ ಕಾನ್ವೆಕ್ಸ್, ಕಾನ್ಕೇವ್ ಅಂತ ಇರುತ್ತೆ. ನೋಡಿ, ಮಿರರನ್ನು ಯಾವ ಥರ ಬರಿತಾ ಇದ್ವಿ? ಹೀಗೆ ಬರೆದು ಒಳಗಡೆ ಸರ್ಫೇಸನ್ನು ರಿಫ್ಲೆಕ್ಷನ್ ಮಾಡಿದರೆ, ಅಂದರೆ ಕೋಟ್ ಮಾಡಿದರೆ, ಹೀಗೆ ಲೈಟ್ ಬಿದ್ದು ಹೀಗೆ ಹೋದರೆ ಅದು ಕಾನ್ವೆಕ್ಸ್ ಮಿರರ್ ಆಗ್ತಾ ಇತ್ತು. ಅದೇ ಹೊರಗಡೆ ಸರ್ಫೇಸನ್ನು ನಾನು ಕೋಟ್ ಮಾಡಿ ಲೈಟನ್ನು ಹಾಕಿದರೆ ಅದು ಕಾನ್ಕೇವ್ ಆಗ್ತಾ ಇತ್ತು. ಈಗ ಕಾನ್ವೆಕ್ಸ್ ಮಿರರ್ ನಾಲೆಡ್ಜ್ ಇರೋದ್ರಿಂದ ನಿಮಗೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇಲ್ಲಿಗೆ ಬರ್ತೀನಿ. ಈ ಸರ್ಫೇಸಿನ ಮುಂದ್ಗಡೆ ಇರ್ತಕ್ಕಂಥ ಎಲ್ಲ ರೀಜನ್ನು ಕೂಡ ಡೆನ್ಸ್ ಆಗಿದ್ದರೆ,
ಡೆನ್ಸ್ ಆಗಿದ್ದರೆ ಇದನ್ನು ಕಾನ್ವೆಕ್ಸ್ ಸರ್ಫೇಸ್ ಅಂತ ಕರೀತಾರೆ. ಇದನ್ನು ಕಾನ್ವೆಕ್ಸ್ ಸರ್ಫೇಸ್ ಅಂತ ಕರೀತಾರೆ. ಅದೇ ಒಂದು ವೇಳೆ ಹೀಗೆ ಇದ್ದು ಸರ್ಫೇಸು ಇದರ ಹಿಂದ್ಗಡೆ ಇರ್ತಕ್ಕಂಥ ರೀಜನ್ ಎಲ್ಲ, ಇದು ಹಿಂದ್ಗಡೆ ಇರ್ತಕ್ಕಂಥ ರೀಜನ್ ಎಲ್ಲ ಡೆನ್ಸ್ ಆಗಿದ್ದು ಮುಂದ್ಗಡೆ ಇರ್ತಕ್ಕಂಥ ರೀಜನ್ ರೇರರ್ ಆಗಿದ್ರೆ ಇದನ್ನು ನಾವು ಕಾನ್ಕೇವ್ ಅಂತ ಕರಿತೀವಿ. ಗೊತ್ತಾಯ್ತಲ್ವಾ? ಸೊ ಕರ್ವ್ಡ್ ಸರ್ಫೇಸಲ್ಲಿ ನಾವು ಎರಡು ಥರ ಕರ್ವ್ಡ್ ಸರ್ಫೇಸ್ಗಳನ್ನು ಕನ್ಸಿಡರ್ ಮಾಡ್ತೀವಿ. ಒಂದು ಕಾನ್ವೆಕ್ಸ್ ಸರ್ಫೇಸ್, ಇನ್ನೊಂದು ಕಾನ್ಕೇವ್ ಸರ್ಫೇಸ್. ಹೆಂಗೆ ಮಿರರ್ನಲ್ಲಿ ಕಾನ್ವೆಕ್ಸ್ ಮಿರರ್ ಕಾನ್ಕೇವ್ ಮಿರರ್ ಅಂತ ಕರಿತಿದ್ವಲ್ಲ ಅದೇ ಥರ. ಸೊ ಮಿರರ್ಗೂ ಈ ಕರ್ವ್ಡ್ ಸರ್ಫೇಸ್ಗೆ ಏನು ವ್ಯತ್ಯಾಸ ಅಂದರೆ ನೋಡಿ, ಇಲ್ಲಿ ಇದು ಮಿರರ್ ಆಗಬೇಕು ಅಂದರೆ ಈ ಪೋರ್ಷನ್ ಸಿಲ್ವರ್ ಆಗಿರಬೇಕು, ಅವಾಗ ಇದು ಕಾನ್ವೆಕ್ಸ್ ಮಿರರ್ ಆಗುತ್ತೆ. ಅದೇ ಕಾನ್ಕೇವ್ ಆಗಬೇಕು ಅಂತಂದರೆ ಈ ಸರ್ಫೇಸು ಸಿಲ್ವರ್ ಆಗಿರಬೇಕು. ಓಕೆ, ಹಿಂಭಾಗದ ಸರ್ಫೇಸ್ ಸಿಲ್ವರ್ ಆಗಿರಬೇಕು, ಮುಂಭಾಗದ ಸರ್ಫೇಸ್ ಸಿಲ್ವರ್ ಆಗಿರಬೇಕು. ಸೊ ಇದು ಕಾನ್ವೆಕ್ಸ್, ಇದು ಕಾನ್ಕೇವ್. ಸೊ ನನಗೆ ಮಿರರ್ ಬೇಡ, ಯಾಕಂದರೆ ಸಾಕಷ್ಟು ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಹಾಗಾಗಿ ಮಿರರ್ನ ನಾನು ತಗೊಳ್ಳೋದಿಲ್ಲ, ಸುಮ್ಮನೆ ಕಂಪ್ಯಾರಿಸನ್ಗೋಸ್ಕರ ಅದನ್ನು ಹೇಳಿದ್ದೀನಿ. ಸೊ ಇನ್ನು ಮುಂದೆ ನಾವು ಈ ಥರದ ಕರ್ವ್ಡ್ ಸರ್ಫೇಸ್ಗಳನ್ನು ತಗೋತೀವಿ. ಸಿ ಕರ್ವ್ಡ್ ಸರ್ಫೇಸ್ಗಳಲ್ಲಿ ನಾರ್ಮಲಿ ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ರಿಫ್ಲೆಕ್ಷನ್ ಆಗೋದಿಲ್ಲ. ಸೊ ನಾವು ಪಾಠ ಮಾಡ್ತಿರೋದೇನೆ, ಅದು ಡಿಸ್ಕಸ್ ಮಾಡ್ತಿರೋದೇನೆ ರಿಫ್ರಾಕ್ಷನ್ ಅಟ್ ಕರ್ವ್ಡ್ ಸರ್ಫೇಸ್ ಅಂತ. ಸೊ ಈಗ ರಿಫ್ರಾಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಈಗ ಈ ಕರ್ವ್ಡ್ ಸರ್ಫೇಸ್ಗಳಲ್ಲಿ ರಿಫ್ರಾಕ್ಷನ್ ಅಂತ ಏನು ಹೇಳಿದ್ನಲ್ಲ, ಅಲ್ಲಿ ಸ್ನೆಲ್ಸ್ ಲಾ ಅಪ್ಲೈ ಆಗುತ್ತೆ, ಅಂದರೆ ಲಾಸ್ ಆಫ್ ರಿಫ್ರಾಕ್ಷನ್ ಅಪ್ಲೈ ಆಗುತ್ತೆ. ಆಮೇಲೆ ಆ ಇನ್ಸಿಡೆಂಟ್ ರೇ, ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ದ ಸರ್ಫೇಸ್, ರಿಫ್ರಾಕ್ಟೆಡ್ ರೇ, ದೇ ಆಲ್ ಲೈ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳಿದ್ನಲ್ಲ, ಅದು ಅಪ್ಲೈ ಆಗುತ್ತೆ. ಆಮೇಲೆ ಇಫ್ ದ ರೇ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್, ಇಫ್ ದ ರೇ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್, ನೋಡಿ ಇದು ರೇರರ್, ಇವಾಗ ಇದೊಂದು ಆಕ್ಸಿಸ್, ಇದಕ್ಕೆಲ್ಲ ಹೆಸರು ಕೊಡ್ತೀನಿ ಆಮೇಲೆ. ಇಲ್ಲಿಂದ ಒಂದು ರೇ ಟ್ರಾವೆಲ್ ಆಗ್ತಾ ಇದೆ ಅಂದ್ಕೊಳ್ಳಿ, ರೇರರ್ ಟು ಡೆನ್ಸರ್. ವೆಲ್ ರೈಟ್ ರೇ ಟ್ರಾವೆಲ್ಸ್ ಫ್ರಮ್ ರೇರರ್ ಟು ಡೆನ್ಸರ್, ಇಟ್ ಬೆಂಡ್ಸ್ towards the normal. ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. if the light is traveling from denser to rarer, it bends away from the normal. ಸೊ ಇಂದಿನ ಪೋರ್ಷನ್ ನಲ್ಲಿ ಅಂದರೆ ಪ್ಲೇನ್ ಸರ್ಫೇಸ್ ಅಲ್ಲಿ ನಾನು ಏನೇನು ಹೇಳಿದ್ದೀನೋ ಅವೆಲ್ಲ ಕರ್ವ್ಡ್ ಸರ್ಫೇಸ್ ಅಲ್ಲೂ ಕೂಡ ಅಪ್ಲೈ ಆಗ್ತವೆ. ಓಕೆ, ಸೊ ಲೈಟ್ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್ ಇಫ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್, ಲೈಟ್ ಬೆಂಡ್ಸ್ ಅವೇ ಫ್ರಮ್ ದ ನಾರ್ಮಲ್ ಇಫ್ ಇಟ್ ಇಸ್ ಟ್ರಾವೆಲಿಂಗ್ ಫ್ರಮ್ ಡೆನ್ಸರ್ ಟು ರೇರರ್. ಇಟ್ ಹೋಲ್ಡ್ಸ್ ಗುಡ್ ಈವನ್ ಹಿಯರ್ ಆಲ್ಸೋ. ವಿತ್ ದಿಸ್ ಇಂಟ್ರೊಡಕ್ಷನ್ ನೌ ಲೆಟ್ ಮಿ ಡಿಫೈನ್ ಫ್ಯೂ ಪ್ಯಾರಾಮೀಟರ್ಸ್. ಇವಾಗ ಒಂದು ಕರ್ವ್ಡ್ ಸರ್ಫೇಸ್ ಇದೆ, ಆಯಿತಾ, ಒಂದು ಕರ್ವ್ಡ್ ಸರ್ಫೇಸ್ ಇದೆ, ಇದ್ರ ಮುಂದೆ ಇನ್ನೊಂದು ಕರ್ವ್ಡ್ ಸರ್ಫೇಸನ್ನು ಇಟ್ಟರೆ ಓಕೆ, ಅವಾಗ ಅದು ಲೆನ್ಸ್ ಆಗುತ್ತೆ. ಲೆನ್ಸ್ ಅಂದರೆ ಏನು? ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಟೂ ಕರ್ವ್ಡ್ ಸರ್ಫೇಸಸ್. ಈ ಟೂ ಕರ್ವ್ಡ್ ಸರ್ಫೇಸ್, ಎರಡು ಕರ್ವ್ಡೇ ಇರಬೇಕಂತೇನಿಲ್ಲ, ಒಂದಾದರೂ ಕರ್ವ್ಡ್ ಸರ್ಫೇಸ್ ಇರಲೇಬೇಕು. ಸೊ ನಾನಿಲ್ಲಿ ಎರಡು ಕರ್ವ್ಡ್ ಸರ್ಫೇಸನ್ನು ಬರೆದಿದ್ದೀನಿ. ಇಟ್ ಕ್ಯಾನ್ ಬಿ ಈವನ್ ಲೈಕ್ ದಿಸ್ ಆಲ್ಸೋ. ಒಂದು ಸರ್ಫೇಸ್ ಕರ್ವ್ಡ್ ಇದ್ದು ಇನ್ನೊಂದು ಸರ್ಫೇಸ್ ಪ್ಲೇನ್ ಇದ್ದರೂ ಕೂಡ ಅದನ್ನು ಲೆನ್ಸ್ ಅಂತ ಕರಿಬೋದು. ಅಥವಾ ಎರಡೂ ಸರ್ಫೇಸು ಈ ಥರ ಕರ್ವ್ ಇದ್ದರೂ ಕೂಡ ನಾವು ಅದನ್ನು ಲೆನ್ಸ್ ಅಂತ ಕರಿಬೋದು. ಹೀಗೆ ಇದ್ದರೂ ಕೂಡ ಅದನ್ನು ನಾವು ಲೆನ್ಸ್ ಅಂತ ಕರಿಬೋದು. ಹೀಗೆ ಇದ್ದರೂ ಕೂಡ ಅದನ್ನು ನಾವು ಲೆನ್ಸ್ ಅಂತ ಕರಿಬಹುದು. ಸೊ ಇಲ್ಲಿ ನೋಡಿ, ಇದು ಬೈ ಕಾನ್ವೆಕ್ಸ್ ಲೆನ್ಸ್ ಅಂತ, ಯಾಕೆಂದರೆ ಎರಡೂ ಸರ್ಫೇಸ್ಗಳು ಹೀಗೆ ಕರ್ವ್ ಆಗಿದ್ದಾವೆ. ಸೊ ಇಲ್ಲಿ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಡೆನ್ಸರ್ ಮೀಡಿಯಮ್. ಸೊ ಐ ಕಾಲ್ ದಿಸ್ ಆಸ್ ಬೈ ಕಾನ್ವೆಕ್ಸ್ ಲೆನ್ಸ್, ಆರ್ ಸಿಂಪ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಕಾನ್ವೆಕ್ಸ್ ಲೆನ್ಸ್. ಇದು ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಒಂದು ಸರ್ಫೇಸ್ ಪ್ಲೇನ್ ಇದೆ, ಇನ್ನೊಂದು ಕಾನ್ವೆಕ್ಸ್ ಇದೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್. ಓಕೆ, ಹಾಗೆ ನೋಡಿಕೊಂಡ್ರೆ ಇದು ಕಾನ್ಕೇವ್, ಇದು ಕಾನ್ಕೇವ್. ಇಲ್ಲಿ ನೋಡಿ, ಇದರ ಹಿಂಭಾಗದ ಏರಿಯಾ ಡೆನ್ಸರು, ಇದರ ಹಿಂಭಾಗದ ಏರಿಯಾ ಡೆನ್ಸರು, ಹಿಂಭಾಗದ ಏರಿಯಾ ಡೆನ್ಸರ್ ಇದೆ, ಅದನ್ನು ನಾವು ಕಾನ್ಕೇವ್ ಅಂತ ಕರಿತೀವಿ. ಸೊ ಇದು ಬೈ ಕಾನ್ಕೇವ್, ಎರಡು ಕಡೆಗೂ ಕಾನ್ ಇದೆ, ಹಿಂಗೆ ಬೆಂಡ್ ಆಗಿದೆ. ಇಲ್ಲಿಗೆ ಬಂದರೆ ಪ್ಲೇನೋ ಕಾನ್ಕೇವ್. ಈ ಸರ್ಫೇಸಿನ ಹಿಂಭಾಗದ ಏರಿಯಾ ಡೆನ್ಸರ್ ಇದೆ. ಸೊ ಇದು ಪ್ಲೇನೋ ಕಾನ್ಕೇವ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಇದರ ಹಿಂಭಾಗದ ಏರಿಯಾ ಡೆನ್ಸರ್ ಇದೆ, ಇದರ ಮುಂಭಾಗದ ಏರಿಯಾ ಡೆನ್ಸರ್ ಇದೆ. ಅಂದರೆ ಇದರ ಮುಂಭಾಗ, ಇದರ ಹಿಂಭಾಗ, ಅಂದರೆ ಇದು ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್ ಅಂತ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸಸ್ ಇದ್ದಾವೆ. ಸೊ ಕಾನ್ವೆಕ್ಸ್ ಲೆನ್ಸ್, ಪ್ಲೇನೋ ಕಾನ್ವೆಕ್ಸ್ ಲೆನ್ಸ್, ಕಾನ್ಕೇವ್ ಲೆನ್ಸ್, ಪ್ಲೇನೋ ಕಾನ್ಕೇವ್ ಲೆನ್ಸ್, ಕಾನ್ಕೇವೋ ಕಾನ್ವೆಕ್ಸ್ ಲೆನ್ಸ್. ನೋಡಿ ಮಕ್ಕಳು, ಇದೇ ಬೇಸಿಸ್ ಮೇಲೆ ಇದಕ್ಕೊಂದು ಹೆಸರಿಡಿ ನೋಡೋಣ. ಕಾನ್ವೆಕ್ಸ್ ಪೋರ್ಷನ್,
ಇದು ಕಾನ್ಕೇವ್ ಪೋರ್ಷನ್. ಹಾಗಾದ್ರೆ ಇದ್ರ ಹೆಸರು ಏನಿರ್ಬೋದು? ಕಾನ್ವೆಕ್ಸೋ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸೋ ಕಾನ್ಕೇವ್ ಲೆನ್ಸ್. ಸೊ ಈ ಥರ ನಾವು ಲೆನ್ಸ್ಗಳನ್ನು ಹೆಸರಿಡ್ತಾ ಹೋಗ್ಬೋದು. ಆಮೇಲೆ ಈ ಲೆನ್ಸ್ಗಳನ್ನು ನಾವು ಎಲ್ಲ ಕಡೆಗೂ ನೋಡ್ತೀವಿ, ಎಸ್ಪೆಷಲಿ ನಮ್ಮ ಕನ್ನಡಕದಲ್ಲಿ. ಓಕೆ, ಹೈ ಪ್ರಾಬ್ಲಮ್ ಇದ್ದಾಗ, ಹೈ ಸೈಟ್ ಪ್ರಾಬ್ಲಮ್ ಇದ್ದಾಗ ಡಾಕ್ಟರ್ಗಳು ಕನ್ನಡಕ ಪ್ರಿಸ್ಕ್ರೈಬ್ ಮಾಡ್ತಾರಲ್ಲ, ಸ್ಪೆಕ್ಸಕಲ್ಸ್ ಮಾಡ್ತಾರಲ್ಲ, ಸೊ ಅಲ್ಲಿ ನಾವು ಲೆನ್ಸ್ಗಳನ್ನು ಬಳಸ್ತೀವಿ. ಇನ್ನು ಮೈಕ್ರೋಸ್ಕೋಪಲ್ಲಿ ಬಳಸ್ತೀವಿ, ಟೆಲಿಸ್ಕೋಪಲ್ಲಿ ಬಳಸ್ತೀವಿ, ಆಯಿತಾ. ಸುಮಾರು ಇದು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ಗಳಲ್ಲಿ ಇದನ್ನು ಬಳಸ್ತಾ ಹೋಗ್ತೀವಿ. ಆಮೇಲೆ ಮಿರರ್ಗಳಲ್ಲಿ, ಮಿರರ್ ಅಂತ ಹೇಳ್ತೀನಿ, ಈ ದೂರದರ್ಶಕ ಅಂತ ಹೇಳ್ತೀವಲ್ಲ, ಆಸ್ಟ್ರೋನಾಮಿಕಲ್ ಟೆಲಿಸ್ಕೋಪ್, ಅಲ್ಲಿ ನಾವು ಈ ಲೆನ್ಸ್ಗಳನ್ನು ಬಳಸ್ತಾ ಹೋಗ್ತೀವಿ. ನೀವು ಬಯಾಲಜಿ ಸ್ಟೂಡೆಂಟ್ಸ್ ಆಗಿದ್ರೆ ನಿಮ್ಮ ಬಯಾಲಜಿ ಲ್ಯಾಬಲ್ಲಿ ಮೈಕ್ರೋಸ್ಕೋಪ್ ಇರುತ್ತೆ ನೋಡಿ, ಅಲ್ಲಿ ಐ ಪೀಸ್ ಅಂತ, ಆಬ್ಜೆಕ್ಟಿವ್ ಲೆನ್ಸ್ ಅಂತ, ಆಮೇಲೆ ಬೂತ್ ಕನ್ನಡಿ ಅಂತ ಹೇಳ್ತೀವಲ್ಲ, ರೀಡಿಂಗ್ ಲೆನ್ಸ್, ಅಲ್ಲಿ ನಾವು ಇದನ್ನು ಬಳಸ್ತಾ ಹೋಗ್ತೀವಿ. ಸೊ ಈ ರೀತಿ ಸುಮಾರು ಕಡೆಗೆ ಲೆನ್ಸ್ಗಳನ್ನು ನಾವು ಯೂಸ್ ಮಾಡ್ತೀವಿ. ಸೊ ನಾವು ವಿ ಶಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ದೀಸ್ ಲೆನ್ಸಸ್. ಅದಕ್ಕೂ ಮುಂಚೆ 2 ಇಂಪಾರ್ಟೆಂಟ್ ಡೆರಿವೇಷನ್ಸ್ ಅನ್ನು ಮಾಡ್ತೀನಿ, ಅವುಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಅದಕ್ಕೂ ಮುಂಚೆ, ಡೆರಿವೇಷನ್ ಮುಂಚೆ ಕೆಲವೊಂದು ಪ್ಯಾರಾಮೀಟರ್ಸನ್ನು ಮೆನ್ಷನ್ ಮಾಡ್ತೀನಿ, ಅದನ್ನು ಕೇಳಿಸ್ಕೊಳ್ಳಿ ಫಸ್ಟ್. ಸೊ ಏನಪ್ಪ, ಫಸ್ಟ್ ನಾನು ಒಂದು ಲೆನ್ಸನ್ನು ತಗೋತೀನಿ, ಆಯಿತಾ. ಈ ಲೆನ್ಸನ್ನು ತಗೋತೀನಿ. ಇಲ್ಲಿ ಇದು ನೋಡೋಕೆ ದೊಡ್ಡದಾಗಿ ಬರ್ತಿದ್ದೀನಿ, ಆ್ಯಕ್ಚುಲಿ ಇಟ್ ಈಸ್ ಥಿನ್ ಲೆನ್ಸ್, ಅಂದರೆ ತುಂಬ ತೆಳುವಾಗಿರುವಂಥ ಲೆನ್ಸು. ಇದರ ಸೆಂಟರನ್ನು, ಇದು ಕಾನ್ವೆಕ್ಸ್ ಲೆನ್ಸ್, ಆಯಿತಾ. ಇದರ ಸೆಂಟರನ್ನು ನಾನು ಪಿ ಅಂತ ಬರಿತೀನಿ. ಇಟ್ ಈಸ್ ಕಾಲ್ಡ್ ಆಸ್ ಪೋಲ್ ಸೆಂಟರ್, ಪೋಲ್ ಸೆಂಟರ್. ಓಕೆ, ಪೋಲ್ ಸೆಂಟರ್. ಆ್ಯಕ್ಚುಲಿ ಇಟ್ ಈಸ್ ಮೇಡ್ ಅಪ್ ಆಫ್ ಒನ್ ಕರ್ವ್ಡ್ ಸರ್ಫೇಸ್, ಅನದರ್ ಕರ್ವ್ಡ್ ಸರ್ಫೇಸ್, ಒನ್ ಕರ್ವ್ಡ್ ಸರ್ಫೇಸ್ ಆ್ಯಂಡ್ ಅನದರ್ ಕರ್ವ್ಡ್ ಸರ್ಫೇಸ್. ಈ ಲೆನ್ಸ್ ಸೈಜ್ ಇದೆಯಲ್ಲ, ಥಿಕ್ನೆಸ್ ಇದೆಯಲ್ಲ, ಆಯಿತಾ, ತೆಳುವಾಗಿರಬೇಕು, ತುಂಬ ತೆಳುವಾಗಿರೋದು. ಥಿನ್ ಲೆನ್ಸ್ ಅಷ್ಟೇ ಮಾತಾಡೋದು ನಾವು, ಅದನ್ನು ನಾವು ಅಪರ್ಚರ್ ಅಂತ ಕರಿತೀವಿ. ಸಪೋಸ್ ಇಫ್ ದ ಲೆನ್ಸ್ ಈಸ್ ಲೈಕ್ ದಿಸ್, ಆರ್ ಇಫ್ ದ ಲೆನ್ಸ್ ಈಸ್ ಲೈಕ್ ದಿಸ್, ಜಸ್ಟ್ ಕಂಪೇರ್. ಓಕೆ, ದಿಸ್ ಪೋರ್ಷನ್ ಈಸ್ ಮೋರ್, ದಿಸ್ ಪೋರ್ಷನ್ ಈಸ್ ಲೆಸ್. ಸೊ ಇದರ ಅಪರ್ಚರ್ ಜಾಸ್ತಿ ಇದೆ, ಇದರ ಅಪರ್ಚರ್ ಕಡಿಮೆ ಇದೆ. ಸೊ ಅಪರ್ಚರ್ ಅಂತಂದರೆ ಥಿಕ್ನೆಸ್ ಅನ್ನೋ ಥರ ನೀವು ಕನ್ಸಿಡರ್ ಮಾಡ್ಬೋದು. ಅದಾದಮೇಲೆ ಈಗ ಲೆನ್ಸಿಗೆ ಬರೋಣ, ಮತ್ತೆ ಲೆನ್ಸ್ಗೆ ಬರ್ತೀನಿ. ನೋಡಿ, ಇದೊಂದು ಕರ್ವ್ಡ್ ಸರ್ಫೇಸ್ ಇದೆಯಲ್ವಾ, ಇದನ್ನು ಹಿಂಗೆ ನೀವು ಕಂಟಿನ್ಯೂ, ಸ್ವಲ್ಪ ಚಿಕ್ಕದಾಗಿ ಬರೀತೀನಿ, ಜಾಗ ಜಾಸ್ತಿ ಉಂಟಿದೆ. ಇಲ್ಲೊಂದು ಕರ್ವ್ಡ್ ಸರ್ಫೇಸ್ ಇದೆ ಅಲ್ವಾ, ಇದನ್ನು ಹೀಗೆ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರೆ ಅದು ಒಂದು ಸರ್ಕಲನ್ನು ಕಂಪ್ಲೀಟ್ ಮಾಡುತ್ತೆ. ಅದಕ್ಕೆ ಒಂದು ಸೆಂಟರ್ ಇರುತ್ತೆ, ಅದನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ಇದನ್ನು ನಾವು ಮಿರರಲ್ಲೂ ಕೂಡ ನಾವು ಬಳಸಿದ್ದೀವಿ ಈ ಪದಗಳನ್ನು. ಇದು ಸೆಂಟರ್ ಆಫ್ ಕರ್ವೇಚರ್ ಆಗುತ್ತೆ. ಮತ್ತು ಈ ಅಪರ್ಚರಿನ ಸೆಂಟರು ಮತ್ತು ಸೆಂಟರ್ ಆಫ್ ಕರ್ವೇಚರ್ ಮೂಲಕ ಪಾಸ್ ಆಗುವಂಥ ಲೈನನ್ನು ಪ್ರಿನ್ಸಿಪಾಲ್ ಆಕ್ಸಿಸ್ ಅಂತ ಕರಿತೀವಿ, ಮೇನ್ ಆಕ್ಸಿಸ್ ಅಂತ ಕರಿತೀವಿ. ಓಕೆ, ಪ್ರಿನ್ಸಿಪಾಲ್ ಆಕ್ಸಿಸ್. ಆಮೇಲೆ ಎಲ್ಲಿ ನೀವು ಆಬ್ಜೆಕ್ಟನ್ನು ಇಡ್ತೀರೋ ಅದು ಆಬ್ಜೆಕ್ಟ್ ಸ್ಪೇಸ್ ಆಗುತ್ತೆ. ಸಪೋಸ್ ನಾನು ಇಲ್ಲಿ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀನಿ ಅಂದರೆ ಇದು ಆಬ್ಜೆಕ್ಟ್ ಸ್ಪೇಸ್ ಆಗುತ್ತೆ. ಇದರ ಇಮೇಜ್ ಇಲ್ಲೆಲ್ಲೋ ಫಾರಮ್ ಆಗುತ್ತೆ ಅಂದ್ಕೊಳ್ಳಿ. ಇಲ್ಲಿ ಇನ್ವರ್ಟ್ ಆಗ್ಬೋದು, ಅಥವಾ ಎರೆಕ್ಟ್ ಆಗ್ಬೋದು, ಉಲ್ಟಾ ಆಗ್ಬೋದು, ಅಥವಾ ಸೇಮ್ ಸೈಡ್ ಬರ್ಬೋದು, ಅಥವಾ ಚಿಕ್ಕದಾಗ್ಬೋದು, ದೊಡ್ಡದಾಗ್ಬೋದು. ಒಟ್ಟಲ್ಲಿ ಒಂದು ಇಮೇಜ್ ಫಾರಮ್ ಆಗುತ್ತಲ್ಲ, ಅದನ್ನು ಇಮೇಜ್ ಸ್ಪೇಸ್ ಅಂತ ಕರಿತೀವಿ. ಸೊ ಪೋಲ್ ಸೆಂಟರ್, ರೇಡಿಯಸ್ ಆಫ್ ಕರ್ವೇಚರ್, ಆಮೇಲೆ ಇದು ದಿಸ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಏನು? It is the distance between pole center and the center of curvature, that is called radius of curvature. Okay, so radius of curvature, pole center, aperture, ಆಮೇಲೆ ಇಮೇಜ್ ಸ್ಪೇಸ್, ಆಬ್ಜೆಕ್ಟ್ ಸ್ಪೇಸ್, ಇವೆಲ್ಲನೂ ಕೂಡ ನಾನು ಇಲ್ಲಿ ಹೇಳಿದೆ. ಆಮೇಲೆ ರೇ ಏನಾಗುತ್ತೆ, ಬಂದುಬಿಟ್ಟು ಇದ್ರ ಮೇಲೆ ಬಂದು ಹೀಗೆ ಬಿದ್ದು ರಿಫ್ರಾಕ್ಟ್ ಆಗುತ್ತೆ. ರಿಫ್ರಾಕ್ಟ್ ಆಗಬೇಕಾದ್ರೆ ಇಟ್ ಕ್ಯಾನ್ ಬೆಂಡ್ ಅವೇ ಫ್ರಮ್ ದ ನಾರ್ಮಲ್ ಟುವರ್ಡ್ಸ್ ದ ನಾರ್ಮಲ್, ಡಿಪೆಂಡಿಂಗ್ ಆನ್ ವೆದರ್ ಇಟ್ ಈಸ್ ಟ್ರಾವೆಲಿಂಗ್ ಫ್ರಮ್ ರೇರರ್ ಟು ಡೆನ್ಸರ್ ಆರ್ ಡೆನ್ಸರ್ ಟು ರೇರರ್. ಈಗ ನಾನು ಇದನ್ನ ಡೆನ್ಸರ್ ಅಂತ ಕನ್ಸಿಡರ್ ಮಾಡಿದರೆ, ಇದನ್ನು ರೇರರ್ ಅಂತ ಕನ್ಸಿಡರ್ ಮಾಡಿದರೆ, ಅವಾಗ ರೇ ಬಂದು ಇಟ್ ಈಸ್ ಬೆಂಡಿಂಗ್ ಟುವರ್ಡ್ಸ್ ದಿ ನಾರ್ಮಲ್. ಸೊ ನಾರ್ಮಲ್ ಅನ್ನು ಹೆಂಗೆ ಸರ್ ನಾವು ಕಂಡುಹಿಡಿಯೋದು ಅದನ್ನು ಮತ್ತೆ ಹೇಳ್ತೀನಿ, ಇನ್ನೊಂದು ಡಯಾಗ್ರಾಮನ್ನು ಬರೆದು ಹೇಳ್ತೀನಿ, ಅಥವಾ ಇಲ್ಲೇ ಡಯಾಗ್ರಾಮನ್ನು ಮಾಡಿಫೈ ಮಾಡಿ ಹೇಳ್ತೀನಿ. ಈಗ ನಾವು ಒಂದು ಕರ್ವ್ಡ್ ಸರ್ಫೇಸನ್ನು ತಗೊಳ್ಳೋಣ, ಒಂದು ಕರ್ವೇಚರನ್ನು ತಗೊಳ್ಳೋಣ. ಓಕೆ, ಒಂದು ಕರ್ವೇಚರನ್ನು ತಗೊಳ್ಳೋಣ. ಇದರ ಸೆಂಟರ್ ಇಲ್ಲಿದೆ. ಸೊ ಸರ್ಫೇಸಿನ ಮೇಲೆ ಯಾವುದೇ ಒಂದು ಪಾಯಿಂಟನ್ನು ತಂದು ಸೆಂಟರ್ಗೆ ಸೇರಿಸಿದರೆ, ಓಕೆ, ಇಟ್ ಈಸ್ ಗೋಯಿಂಗ್ ಟು ಬಿ ರೇಡಿಯಸ್ ಆ್ಯಂಡ್ ಇಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಪಾಯಿಂಟ್. ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಗ ನಾನು ಇಲ್ಲೆಲ್ಲ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಬೇಕು. ಓಕೆ, ಲೆಟ್ ಮಿ ಕನ್ಸಿಡರ್ ಒನ್ ಪಾಯಿಂಟ್ ಸಮ್ವೇರ್ ಹಿಯರ್. ಸೊ ಇಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ಐ ಶುಡ್ ಕನ್ಸಿಡರ್ ಎ
tangent and then draw perpendicular to that tangent, and that perpendicular definitely passes through the center, and that dotted line is going to be normal. ಸೊ ಇನ್ನು ಮುಂದೆ ನಾನು ನಾರ್ಮಲ್ ಅನ್ನು ಯಾವ ಥರ ಬರಿತೀನಿ, ಡಾಟೆಡ್ ಲೈನಲ್ಲಿ ಬರಿತೀನಿ. ನಾನು ಸ್ವಲ್ಪನೇ ಬರೆದ್ರು ಕೂಡ ಫೈನಲ್ ಆಗಿ ಅದು ಸಿ ಹತ್ರ ಹೋಗುತ್ತೆ ಅಂತ ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ನಾರ್ಮಲ್ ಬರಿಬೇಕು ಅಂತಂದರೆ ಹೀಗೆ ಡಾಟೆಡ್ ಲೈನ್, ಹೀಗೆ ಡಾಟೆಡ್ ಲೈನನ್ನು ಬರೆದು ಇಷ್ಟಕ್ಕೆ ನಿಲ್ಲಿಸಿದ್ದೀನಿ. ಅದರ ಅರ್ಥ ಫೈನಲ್ ಆಗಿ ಅದು ಹೋಗಿ ಇಲ್ಲಿ ಟಚ್ ಆಗುತ್ತೆ. ಸೊ ದಟ್ ಮೀನ್ಸ್ ದಿಸ್ ನಾರ್ಮಲ್ ಈಸ್ ಫೈನಲಿ ಮೀಟಿಂಗ್ ಅಟ್ ದಿ ಸೆಂಟರ್ ಅಂತ ತಗೋಬೇಕು. ಓಕೆನಾ? ಈಗ ಒಂದು ರೇ ಆಫ್ ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಒಂದು ಲೈಟ್ ರೇ, ಈಗ ಪ್ರಿನ್ಸಿಪಲ್ ಆಕ್ಸಿಸ್ ಅನ್ನು ತಗೊಳ್ಳೋಣ. ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ತಗೊಳ್ಳಿ. ಓಕೆ, ವೆಯ್ಟ್. ದಿಸ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲಿ ಒಂದು ಆಬ್ಜೆಕ್ಟ್ ಇದೆ, ಇಲ್ಲೆಲ್ಲ ಒಂದು ಆಬ್ಜೆಕ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಈ ಆಬ್ಜೆಕ್ಟಿಂದ ಒಂದು ರೇ ಆಫ್ ಲೈಟ್ ಹೊರಟು ಇಲ್ಲಿ ಬೀಳುತ್ತೆ ಅಂತ ಇಟ್ಕೊಳ್ಳಿ. ಇವಾಗ ಇಲ್ಲಿ ಬಿದ್ದರೆ ಇಟ್ ಈಸ್ ನೋ ಪ್ರಾಬ್ಲಮ್, ಇಟ್ ಈಸ್ ಟ್ರಾವೆಲಿಂಗ್ ಅಲಾಂಗ್ ದಿ ನಾರ್ಮಲ್ ಲೈಕ್ ದಿಸ್. ಈಗ ಪ್ಲೇನ್ ಸರ್ಫೇಸನ್ನೇ ಕನ್ಸಿಡರ್ ಮಾಡಿ, ಇದು ಪರ್ಪೆಂಡಿಕ್ಯುಲರ್ ಡ್ರಾನು. ಈಗ ಒಂದು ಲೈಟ್ ರೇ ಹೀಗೆ ಬಂದರೆ ಏನಾಗುತ್ತೆ, ಹಂಗೆ ಸ್ಟ್ರೈಟಾಗಿ ಹೊರಟು ಹೋಗುತ್ತೆ. ಹೀಗೆ ಬಂದರೆ ಮಾತ್ರ ಬೆಂಡ್ ಆಗುತ್ತೆ ಅಷ್ಟೇ. ಅದೇ ಇಲ್ಲಿ ಕೂಡ ಈ ರೇ ಹೀಗೆ ಹೋಯಿತು, ಹಾಗೆ ಸ್ಟ್ರೈಟಾಗಿ ಹೊರಟೋಯ್ತು. ಅದೇ ಇಲ್ಲಿ ಬಿದ್ದರೆ ಅಂದರೆ ಈ ಥರ ಬಿದ್ದರೆ, ನೌ ಇಟ್ ಈಸ್ ಮೇಕಿಂಗ್ ಅನ್ ಆ್ಯಂಗಲ್ ಆಫ್ ಐ. ಸೊ ದಿಸ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ನೌ ಅಸ್ಯೂಮ್ that this portion is dense, this is a dense medium, so denser medium, therefore this ray should bend towards the normal. So that ray is going to bend towards the normal. ಅರ್ಥ ಆಗ್ತಾ ಇದೆಯಾ? ಇದು ಟುವರ್ಡ್ಸ್ ದಿ ನಾರ್ಮಲ್. ಈಗ ನಾನು ಪ್ರಿನ್ಸಿಪಲ್ ಆಕ್ಸಿಸನ್ನು ಎಕ್ಸ್ಟೆಂಡ್ ಮಾಡ್ತೀನಿ. ಈ ರೀತಿ ರಿಫ್ರಾಕ್ಟ್ ಆದಂಥರೇ ಬಂದು ಎಲ್ಲಿ ಟಚ್ ಆಗುತ್ತೋ ಅದನ್ನೇ ನಾವು ಫೋಕಲ್ ಪಾಯಿಂಟ್ ಅಂತ ಕರೆಯೋದು. ದಟ್ ಮೀನ್ಸ್ ಅಟ್ ದಿಸ್ ಪಾಯಿಂಟ್ ದ ರಿಫ್ರಾಕ್ಟೆಡ್ ರೇ ಇಸ್ ಗೆಟಿಂಗ್ ಫೋಕಸ್ಡ್. ಓಕೆ, ಸೊ ಕೆಲವೊಮ್ಮೆ ರೇ ಡೈರೆಕ್ಟಾಗಿ ಫೋಕಸ್ ಆಗುತ್ತೆ, ಕೆಲವೊಮ್ಮೆ ಅಲ್ಲಿ ಫೋಕಸ್ ಆಗ್ತಾ ಇದೆಯೇನೋ ಅಥವಾ ಆ ಪಾಯಿಂಟಿಂದ ಬಂತೇನೋ ಅನ್ನೋ ಫೀಲಿಂಗ್ ಆಗುತ್ತೆ. ಈಗ ನೋಡಿ, ಇದು ಕಾನ್ವೆಕ್ಸ್ ಸರ್ಫೇಸ್, ಈ ಥರ ಇಮೇಜ್ ಫಾರ್ಮೇಷನ್ ಆಯಿತು. ಒಂದು ವೇಳೆ ಕಾನ್ಕೇವ್ ಆದರೆ ಯಾವ ಥರ ಆಗುತ್ತೆ, ಜಸ್ಟ್ ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಕಾನ್ಕೇವ್ ಆದರೆ ಯಾವ ಥರ ಆಗುತ್ತೆ, ಸಪೋಸ್ ಇದು ಸರ್ಫೇಸ್ ಈಸ್ ಕಾನ್ಕೇವ್. ಓಕೆ, ಆ ಕಡೆಗೆ ಏನಿದೆ, ಡೆನ್ಸರ್ ಇದೆ, ಈ ಕಡೆಗೆ ರೇರರ್ ಇದೆ. ಹಿಂಭಾಗ ಡೆನ್ಸರ್ ಇದೆ, ಈ ಕಡೆಗೆ ರೇರರ್ ಇದೆ. ನೌ ಐ ಡ್ರಾ ಅ ಲೈನ್, ಓಕೆ, ಲೈಕ್ ದಿಸ್, ಆ್ಯಂಡ್ ದೆನ್ perpendicular normal I will draw. Normal, somewhere here I draw the normal. Okay, so this is the normal. This is the center of curvature. Now you draw a line. Now consider an object somewhere here or here. Okay, I take the object here. So the light ray is incident. So this is the angle of incidence. Okay, now it should bend towards the normal. See dear students, this is the normal. Okay, this is the normal. Oh, sorry. This is the normal. ಈ ಥರ ಇದೆ. ಈಗ ನಮ್ಮ ಇನ್ಸಿಡೆಂಟ್ ರೇ ನಾರ್ಮಲ್ ಕಡೆಗೆ ಬೆಂಡ್ ಆಗಬೇಕು ಅಂದರೆ ಇಟ್ ಶುಡ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಲೈಕ್ ದಿಸ್. ಸೊ ಇಟ್ ವಾಸ್ ಗೋಯಿಂಗ್ ಲೈಕ್ ದಿಸ್, ಬೆಂಟ್ ಲೈಕ್ ದಿಸ್. ನೌ ಇಫ್ ಯು ಎಕ್ಸ್ಟ್ರಾಪೊಲೇಟ್, ಯು ಫೀಲ್ ದಟ್ ದ ರೇ ಈಸ್ ಕಮಿಂಗ್ ಸಮ್ವೇರ್ ಹಿಯರ್. ಓಕೆ, ಸೊ ಐ redraw. So if you extrapolate, the ray comes to be coming from somewhere here. Okay, so similar to this, we can also plot the diagram. We can also draw the ray diagram for the image formation due to refraction by concave surface. So ಇಲ್ಲಿ ನಾನು ಕಾನ್ವೆಕ್ಸ್ ಸರ್ಫೇಸ್ಗೆ ಹೇಳಿದ್ದೀನಿ, ಇದೇ ಥರ ಕಾನ್ಕೇವ್ ಸರ್ಫೇಸ್ಗೂ ಕೂಡ ನಾವು ಟ್ರೈ ಮಾಡ್ಬೋದು. ಈಗ ಫಸ್ಟ್ ಕಾನ್ವೆಕ್ಸ್ ಸರ್ಫೇಸನ್ನು ಡಿಸ್ಕಸ್ ಮಾಡೋಣ. ಸೊ ನಾನು ಇಷ್ಟೊತ್ತು ಏನು ಹೇಳಿದೆ, ಸಮ್ ಆಫ್ ದ ಪ್ಯಾರಾಮೀಟರ್ಸ್ ಅಸೋಸಿಯೇಟೆಡ್ ವಿತ್ ದ ಕರ್ವ್ಡ್ ಸರ್ಫೇಸಸ್ ಅಂದರೆ ಪೋಲ್ ಸೆಂಟರ್ ಅಂತ, ಅಪರ್ಚರ್ ಅಂತ, ಪ್ರಿನ್ಸಿಪಲ್ ಆಕ್ಸಿಸ್ ಅಂತ, ಸೆಂಟರ್ ಆಫ್ ಕರ್ವೇಚರ್ ಅಂತ, ರೇಡಿಯಸ್ ಆಫ್ ಕರ್ವೇಚರ್ ಅಂತ, ಫೋಕಲ್ ಪಾಯಿಂಟ್ ಅಂತ. ಆಮೇಲೆ ಈ ರೇಡಿಯಸ್ ಆಫ್ ಕರ್ವೇಚರನ್ನು ಆರ್ ಅಂತ ಕರೆದಂಗೆ ಇದನ್ನು ಏನು ಈ ಡಿಸ್ಟೆನ್ಸನ್ನು ಫೋಕಲ್ ಲೆಂತ್ ಅಂತ ಕೂಡ ಕರಿತೀವಿ. ಹಾಗೆ ಡಿಸ್ಟೆನ್ಸ್ ಫ್ರಮ್ ಆಬ್ಜೆಕ್ಟ್, ಆಬ್ಜೆಕ್ಟ್
ಡಿಸ್ಟೆನ್ಸ್, ಪೋಲ್ ಟು ಆಬ್ಜೆಕ್ಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್, ಪೋಲ್ ಟು ಇಮೇಜ್ ಈಸ್ ಇಮೇಜ್ ಡಿಸ್ಟೆನ್ಸ್. ನೋಡಿ ಲೆನ್ಸಲ್ಲಿ ನಾವೇನು ಮಾಡ್ತೀವಿ, ಸೆಂಟರ್ ಆಫ್ ದಿ ಕರ್ವೇಚರಿಂದ ಕರೀತಾರೆ. ಸೆಂಟರ್ ಆಫ್ ದ ಲೆನ್ಸ್ ಅಂದರೆ ಸೆಂಟರ್ ಆಫ್ ದಿ ಕರ್ವೇಚರಿಂದ ಸೆಂಟರ್ ಆಫ್ ದ ಮಿರರಿಂದ ನಾವು ಡಿಸ್ಟೆನ್ಸನ್ನು ಮೆಷರ್ ಮಾಡ್ತಾ ಇದ್ವಿ. ಈಗ ಇಲ್ಲಿ ಪೋಲ್ ಸೆಂಟರ್ ಅಂದರೆ ಸೆಂಟರ್ ಆಫ್ ದ ಕರ್ವ್ಡ್ ಸರ್ಫೇಸಿಂದ ಡಿಸ್ಟೆನ್ಸನ್ನು ಮೆಷರ್ ಮಾಡಬೇಕು. ಆಮೇಲೆ ಸೈನ್ ಕನ್ವೆನ್ಷನ್ ಎಲ್ಲ ಬಂದುಬಿಟ್ಟು ಸೇಮ್ ಅಲ್ಲಿ ಏನಿತ್ತು ಅದೇ ಥರನೇ. ಸೊ ಇಫ್ ಆಲ್ ದ ಡಿಸ್ಟೆನ್ಸಸ್ ಆರ್ ಮೆಷರ್ಡ್ ಫ್ರಮ್ ದಿಸ್ pole center, if you measure like this it is positive. So if you and of course this is the direction of the ray. Okay, this is the direction of the light anta itkolona. Direction of the light alli after refraction hinge hoytu andre, if you go in the direction of the light measurements are positive, if you go opposite to the direction of light measurements are negative. Adadmele tumba simple sign convention. If the object is perpendicular to the principal axis in the positive y direction, then it is positive. If the image athwa object is in the negative direction, that is along minus y axis, it is taken as negative. So only three rules. Ondenu, all the distances are measured from the pole center, and if the measurement is in the direction of the light positive, opposite to the direction of the light it is negative. That means if you are going along x axis it is positive, if you going along minus x axis it is negative. Amele along y axis positive, along negative y axis minus. Ivella agogide. Idu lens allu sari mirror allu bandide, illu kuda ನಾವು ಬರಿತೀವಿ. ಅದಲ್ಲದೆ ಫೋಕಲ್ ಲೆಂತ್ ಈಸ್ ಪಾಸಿಟಿವ್ ಫಾರ್ ಕಾನ್ವೆಕ್ಸ್ ಲೆನ್ಸ್, ನೆಗೆಟಿವ್ ಫಾರ್ ಕಾನ್ಕೇವ್ ಲೆನ್ಸ್. ಸೊ ಇಷ್ಟು ಹೇಳಿ ಈಗ ಒಂದು ಮೇಜರ್ ಡಿರೈವೇಷನ್ ಅನ್ನು ಮಾಡೋಣ. ಏನಪ್ಪ ಅಂತಂದರೆ ಇಟ್ ಈಸ್ ಅ ರಿಲೇಷನ್ ಬಿಟ್ವೀನ್ ಅಷ್ಟೊತ್ತು ಹೇಳಿದ್ನಲ್ಲ, ಇಮೇಜ್ ಸ್ಪೇಸ್, ಆಬ್ಜೆಕ್ಟ್ ಸ್ಪೇಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿದ್ನಲ್ಲ, ಆ ಡಿರೈವೇಷನ್ ಅನ್ನು ಮಾಡೋಣ. ಸೊ ನೆಕ್ಸ್ಟ್ ಡಿರೈವೇಷನ್ ಬರ್ತಾ ಇದೆ, ರಿಲೇಷನ್ ಬಿಟ್ವೀನ್ object distance, image distance, refractive index of the medium, that is object medium, refractive index of the image medium, and radius of curvature. This is one of the important derivation. So ಈ derivation ಅನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮುಂದೆ ಬರ್ತಕ್ಕಂಥ ಎಲ್ಲ derivations ಈಸಿಯಾಗಿ ಹೋಗ್ತವೆ. As usual first I will draw the diagram. Okay, simple purpose ಗೋಸ್ಕರ ನಾನು ಕಾನ್ವೆಕ್ಸ್ ಅನ್ನೇ ತಗೋತೀನಿ. This is a convex lens and I draw one what is that principal axis ಅಂತಂದ್ರೆ ಇದರಲ್ಲಿ ಇದ್ರ ಮಧ್ಯೆ ಪಾಸ್ ಆಗೋಂಥ ಲೈನು, ದಿಸ್ ಈಸ್ ಪ್ರಿನ್ಸಿಪಲ್ ಆಕ್ಸಿಸ್. ಓಕೆ, ಸೊ ಇಲ್ಲಿ ಈ ಪಾಯಿಂಟ್ ಅನ್ನು ನಾನು ಪಿ ಅಂತ ಕರಿತೀನಿ, ಪೋಲ್ ಸೆಂಟರ್. ಓಕೆ, ಆಮೇಲೆ ಇದಕ್ಕೆ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ದಾರೆ. ಓಕೆ, ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ದಾರೆ, ಅದೇನಾಗುತ್ತೆ, ಅದು ನಾರ್ಮಲ್ ಆಗುತ್ತೆ. ಓಕೆ, ಸೊ ಎಲ್ಲೋ ಒಂದು ಕಡೆ ಈ ಪಾಯಿಂಟಲ್ಲಿ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀನಿ. ಸೊ ದಿಸ್ ಈಸ್ ನಾರ್ಮಲ್. ಓಕೆ, ದಿಸ್ ಈಸ್ ನಾರ್ಮಲ್ ಅಂತ ಕರೆಯೋಣ. ಸೊ ಆ ನಾರ್ಮಲ್ ಬಂದು ಸಿ ಹತ್ರ ಟಚ್ ಆಗ್ತಾ ಇದೆ. ಓಕೆ, ಸಿ ಹತ್ರ ಟಚ್ ಆಗ್ತಾ ಇದೆ ಅಂದರೆ ಸಿ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ಓಕೆ, ಸೊ ಈಗ ಒಂದು ಕಾನ್ವೆಕ್ಸ್ ಸರ್ಫೇಸ್ ಅನ್ನು ತಗೊಂಡಿದ್ದೀನಿ. ಈ ಕಡೆಗಿರೋದೆಲ್ಲ ಡೆನ್ಸರ್ ಮೀಡಿಯಂ N2, ಆ ಕಡೆಗಿರೋದೆಲ್ಲ ರೇರರ್ ಮೀಡಿಯಂ N1. ಆಯಿತಾ, ಆ ಕಡೆಗೆ ನಾನು ಆಬ್ಜೆಕ್ಟ್ ಇಡ್ತೀನಿ. ಇದು ಲೆನ್ಸ್ ಕರ್ವ್ಡ್ ಸರ್ಫೇಸ್, ಈ ಕಡೆಗೆಲ್ಲ ನಾನು ಡೆನ್ಸ್ ಮೀಡಿಯಂ ಇದೆ, ಶೇಡ್ ಮಾಡಬೇಕು ಬಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ ಅಂತ ನಾನು ಮಾಡಿಲ್ಲ ಅಷ್ಟೇ. ಸೊ ಈ ಕಡೆಗೆಲ್ಲ ಥಿಕ್ ಮೀಡಿಯಂ ಇದೆ ಅಂದ್ಕೊಳ್ಳಿ. ಈಗ ಒಂದು ನಾರ್ಮಲನ್ನು ಡ್ರಾ ಮಾಡಿದ್ದೀನಿ, ಅದು ಸಿ ಹತ್ರ ಟಚ್ ಆಗ್ತಾ ಇದೆ. ಸಿ ಬಂದುಬಿಟ್ಟು ಸೆಂಟರ್ ಆಫ್ ಕರ್ವೇಚರ್. ಸೊ ಹಿಂದಿನ ಡಯಾಗ್ರಾಮಲ್ಲಿ ನಾನು ತೋರಿಸಿದ್ದೀನಲ್ಲ, ಸೆಂಟರ್ ಆಫ್ ಕರ್ವೇಚರ್ ಇವೆಲ್ಲ ಇದಾವಲ್ಲ, ಇದರಲ್ಲಿ ಕೆಲವೊಂದನ್ನು ಮಾತ್ರ ನಾನು ಈಗ ಕನ್ಸಿಡರ್ ಮಾಡಿದ್ದೀನಿ. ಓಕೆ, ಬನ್ನಿ ಮುಂದೆ ಹೋಗೋಣ. ಈಗ ಒಂದು ಆಬ್ಜೆಕ್ಟನ್ನು ತಗೊಳ್ಳೋಣ. ಆಬ್ಜೆಕ್ಟನ್ನು ನಾನು ಇಲ್ಲಿ ಇಡ್ತೀನಿ. ಸೊ ದಿಸ್ ಈಸ್ ಆಬ್ಜೆಕ್ಟ್ ಪೊಸಿಷನ್. So where is object? It is in the medium of refractive index N1. ಓಕೆನಾ, ಈಗ ಇಲ್ಲಿಂದ ಒಂದು ರೇ ಹೊರಡುತ್ತೆ. ಒಂದು ರೇ ಹೊರಟು ಇಲ್ಲಿ ಬಂದು ಇನ್ಸಿಡೆಂಟ್ ಆಗುತ್ತೆ. ಓಕೆ, ಸೊ ಈ ರೀತಿ ಇನ್ಸಿಡೆಂಟ್ ಆಗುತ್ತೆ. ಸೊ ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ಆಯಿತು. ಆಫ್ಟರ್ ದಟ್ ಇಟ್ ಹ್ಯಾಸ್ ಟು ಬೆಂಡ್ ಅಲ್ವಾ? ಎಸ್, ಇಟ್ ವಿಲ್ ಬೆಂಡ್. ಯಾವ ಕಡೆ ಬೆಂಡ್ ಆಗುತ್ತೆ? ಇದು ಡೆನ್ಸರ್ ಮೀಡಿಯಮ್ ಬರ್ತಾ ಇರೋದ್ರಿಂದ ಇಟ್ ಹ್ಯಾಸ್ ಟು ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ನೋಡಿ, ಹಿಂದಿನ ಡಯಾಗ್ರಾಮಲ್ಲಿ ನಾನು ಬರೆದಿದ್ದೆ, ಇದು ಇಟ್ ಹ್ಯಾಸ್ ಟು ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಅಲ್ವಾ? ಹಾಗೆ ಇಲ್ಲಿ ಕೂಡ ಇಟ್ ವಿಲ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್. ಸ್ವಲ್ಪ ಗಮನಿಸಿ, ಈಗ ಇದು ರೇ ಬೆಂಡ್ ಆಗಿ ಇಲ್ಲೆಲ್ಲಿಗೋ ಬರುತ್ತೆ, ಇಲ್ಲಿ ಬಂತು ಅಂತ ಇಟ್ಕೊಳ್ಳೋಣ. ಸೊ ಅದು ಎಲ್ಲಿ ಬಂದು ಟಚ್ ಆಗುತ್ತೋ ಅಲ್ಲಿ ಇಮೇಜ್ ಫಾರಮ್ ಆಗಿದೆ, ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಿದೆ. ಓಕೆ, ಸೊ ನಾವು ಲೆಟ್ ಅಸ್ ರೈಟ್ ಫ್ಯೂ ಆ್ಯಂಗಲ್ಸ್ ಹಿಯರ್. ಅದಕ್ಕೂ ಮುಂಚೆ ಈ ಪಾರ್ಟನ್ನು ನಾನು θ1 ಅಂತ ಕರಿತೀನಿ, ದಟ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಈ ಪಾರ್ಟನ್ನು θ2 ಅಂತ ಕರಿತೀನಿ, ದಟ್ ಈಸ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಆಮೇಲೆ ಇದನ್ನು ನಾನು ಒಂದು ಆಲ್ಫಾ ಅಂತ ಕರಿತೀನಿ, ಇದನ್ನು ಬೀಟಾ ಅಂತ ಕರಿತೀನಿ, ಇದನ್ನು ಗಾಮಾ ಅಂತ ಕರಿತೀನಿ ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಅದಲ್ಲದೆ ಇಲ್ಲಿ ಮಧ್ಯದಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಒಂದು ಪರ್ಪೆಂಡಿಕ್ಯುಲರ್ನ
ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡ್ತೀನಿ ನನ್ನ ಕ್ಯಾಲ್ಕುಲೇಷನ್ ಪರ್ಪಸ್ಗೋಸ್ಕರ, ಆಯಿತಾ. ಇದು ಪರ್ಪೆಂಡಿಕ್ಯುಲರು. ಸೊ ಇಲ್ಲಿ ಈ ಜಾಗದಲ್ಲಿ ಲೈಟ್ ಬಂದು ಬಿತ್ತು, ಅದನ್ನು ಎ ಅಂತ ಕರಿತೀನಿ, ಇದನ್ನು ಎನ್ ಅಂತ ಕರಿತೀನಿ. ಗಮನಿಸಿ ಮಕ್ಕಳೇ, ನಾನು ತೊಗೊಂಡಿರೋದು ತುಂಬ ಚಿಕ್ಕ ಲೆನ್ಸ್, ಆದರೆ ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ ದೊಡ್ಡದಾಗಿ ಬರೆದಿದ್ದೀನಿ. ಸೊ ಈ ಥರ ದೊಡ್ಡದಾಗಿ ಬರೆದಿದ್ರು ಕೂಡ ಅದು ಆ್ಯಕ್ಚುಲಿ ಚಿಕ್ಕ ಲೆನ್ಸು. ಸೊ ಈಗ ಇಲ್ಲಿಂದ ನಾನು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದರೆ ನಿಮಗೆ ಇದೇನೋ ಒಂಥರ ಸಪ್ರೇಟಾಗಿ ಕಂಡಂಗಾಗುತ್ತೆ. ಅದೇ ಚಿಕ್ಕ ಲೆನ್ಸ್ ಆಗಿ ನಾನು ಇಲ್ಲಿ ಡ್ರಾ ಮಾಡಿದರೆ ನೋಡಿ ಎಷ್ಟು ಚಿಕ್ಕದಾಗಿ ಕಾಣಿಸುತ್ತೆ. ಅಂದರೆ ವಾಟ್ ಐ ಮೀನ್ ಟು ಸೇ, ಈ ಒಂದು ಐ ಹ್ಯಾವ್ ರಿಟನ್ ಎ ಎನ್ ಆಸ್ ಅ ಸ್ಟ್ರೈಟ್ ಲೈನ್, ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಎ ಪಿ ಓನ್ಲಿ, ಪ್ರೊವೈಡೆಡ್ ದ ಲೆನ್ಸ್ ಈಸ್ ವೆರಿ ಸ್ಮಾಲ್. ಚಿಕ್ಕದಾಗಿರೋ ಲೆನ್ಸು, ಲೆಸ್ ಕರ್ವೇಚರ್ ಲೆಸ್ ಅಪರ್ಚರ್ ಇರ್ತಕ್ಕಂಥ ಲೆನ್ಸನ್ನು ನಾನು ತೊಗೊಂಡಾಗ, ಕರ್ವೇಚರ್ ಅಲ್ಲ, ಲೆಸ್ ಅಪರ್ಚರ್ ಇರೋ ಲೆನ್ಸನ್ನು ತೊಗೊಂಡಾಗ ಸೊ ಈ ಥರ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ಲೆಸ್ ಅಪರ್ಚರ್ ಆದಾಗ ಈ ಥರ ಆಗುತ್ತೆ. ಇಷ್ಟು ಇರಲಿ. ಇವಾಗ ನಾವು ಒಂದು ಡೆರಿವೇಷನನ್ನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಿಮಗೆ ಹೈಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಒಂದು ಟ್ರಯಾಂಗಲಲ್ಲಿ ಈ ಥರ ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳಿ, ಆಯಿತಾ. ಇಲ್ಲಿ ಈ ಆ್ಯಂಗಲ್ ಏನೋ ಒಂದಿರುತ್ತೆ, ಎಕ್ಸ್ ಅಂತ ಇರುತ್ತೆ, ಓಕೆ. ಇದು ವೈ ಅಂತ ಇರುತ್ತೆ, ಇದು ಝೆಡ್ ಅಂತ ಇರುತ್ತೆ. ಹೈಸ್ಕೂಲಲ್ಲಿ ಹೇಳಿರ್ತಾರೆ ನಿಮಗೆ, sum of the two interior angles is equal to the exterior angle, that is x is equal to y plus z. ಇದು ನೆನಪಿದೆಯಾ ನಿಮಗೆ? ಸೊ ಯಾಕೆ ಅದು ಈಸಿ, ನೀವು ಪ್ರೂವ್ ಮಾಡ್ಬೋದು, ಅದೇನು ತಪ್ಪ ತೊಂದರೆ ಏನಿಲ್ಲ. ದಿಸ್ ಈಸ್ ಟೋಟಲಿ 180 ಡಿಗ್ರಿ, ದಟ್ ಈಸ್ 180 ಡಿಗ್ರಿ. ಆಮೇಲೆ ದಿಸ್ ಈಸ್ ಟೋಟಲಿ 180 ಡಿಗ್ರಿ. ಓಕೆ, ಲೆಟ್ ಮೀ ಟೇಕ್ ದಿಸ್ ಆಸ್ ಸಮ್ ಪಿ. ಸೊ ಪಿ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಆಮೇಲೆ ಎಕ್ಸ್ ಪ್ಲಸ್ ಪಿ ಈಸ್ ಆಲ್ಸೋ 180 ಡಿಗ್ರಿ. ಸೊ ದೇ ಫೋರ್ ಇನ್ ದ ಪ್ಲೇಸ್ ಆಫ್ 180 ರೈಟ್ ಎಕ್ಸ್ ಪ್ಲಸ್ ಪಿ, ದಟ್ ಈಸ್ ಈಕ್ವಲ್ ಟು ಪಿ ಪ್ಲಸ್ ವೈ ಪ್ಲಸ್ ಝೆಡ್. ಓಕೆ, ಪಿ ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು ವೈ ಪ್ಲಸ್ ಝೆಡ್. ಸೊ ಎ ಸಿಂಪಲ್ ಕ್ಯಾಲ್ಕುಲೇಷನ್. ಸೊ ಅದನ್ನೇ ನಾನು ಇಲ್ಲಿ ಬರೆದಿರೋದು. ಸೊ ಈ ಪಾಯಿಂಟನ್ನು ನಾನು ಉಪಯೋಗಿಸ್ಕೊಂಡು ಡೆರಿವೇಷನ್ಸನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಗಮನಿಸಿ ಇಲ್ಲಿ, ಸೊ ಬೇಸ್ಡ್ ಆನ್ ದಟ್ ಐ ಕ್ಯಾನ್ ರೈಟ್ ಇನ್ ದ ಟ್ರಯಾಂಗಲ್ ಓ ಎ ಎನ್, in the triangle OAN, OAN ಅಲ್ಲ, in the triangle OAC, in the triangle OAC, ಗಮನಿಸಿ, θ1 is exterior angle, alpha and beta are the interior angles. Therefore I can write θ1 is equal to alpha plus beta. I call it as equation 1. ಗೊತ್ತಾಯ್ತಾ? ಸೊ ಸಮ್ ಆಫ್ ದಿ ಟೂ ಇಂಟೀರಿಯರ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು ಎಕ್ಸ್ಟೀರಿಯರ್ ಆ್ಯಂಗಲ್. ಅದೇ ಥರ ಇನ್ನೊಂದು ಟ್ರಯಾಂಗಲ್ ಅಂತ ತಗೊಳ್ತೀನಿ, ಎ ಐ ಸಿ ಅಂತ. ಇನ್ ದ ಟ್ರಯಾಂಗಲ್ ಎ ಐ ಸಿ ಅಥವಾ IAC, in the triangle IAC, beta is the exterior angle is equal to θ2 plus gamma, θ2 plus gamma. This I write θ2 is equal to beta minus gamma. I call it as equation 2. ಸುಮಾರು ಜನ ವಿದ್ಯಾರ್ಥಿಗಳು ಕೇಳ್ತಾರೆ, ಸರ್ ಡೆರಿವೇಷನ್ಸನ್ನು ಹೆಂಗೆ ನೆನ್ಪಿಟ್ಕೊಳ್ಳೋದು, ಹಿಂಗೆ ಶುರು ಮಾಡಬೇಕಂತ ನಮಗೆ ಹೆಂಗೆ ಗೊತ್ತಾಗುತ್ತೆ? ಆ್ಯಕ್ಚುಲಿ ಅದಕ್ಕೆ ಯಾವುದೇ ರೀತಿಯ ಶಾರ್ಟ್ ಕಟ್ ಇಲ್ಲ, ಓನ್ಲಿ ಮೆಥಡ್ ಯು ಹ್ಯಾವ್ ಟು ರಿಮೆಂಬರ್, ಯು ಹ್ಯಾವ್ ಟು ಪ್ರಾಕ್ಟೀಸ್. ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ. ಸೊ ಈ ಥರ ಬರೀಬೇಕು. ಸೊ ಡೆರಿವೇಷನ್ಸನ್ನು ಬಂದಾಗ ನಾನು ಡೆರಿವೇಷನ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಎಲ್ಲ ಡೆರಿವೇಷನ್ಸನ್ನು ಒಂದು ಸತಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ. ಸೊ ಮತ್ತೆ ಬರೋಣ ಇಲ್ಲಿಗೆ. ಇಷ್ಟ ಆಯ್ತಲ್ವಾ? ಈಗ ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ನಾನು ಸ್ನೆಲ್ಸ್ ಲಾನ ಬರೀತೀನಿ. ಈ ಪರ್ಟಿಕ್ಯುಲರ್ ಪಾಯಿಂಟಲ್ಲಿ ಲೆಟ್ ಅಸ್ ಅಪ್ಲೈ ಸ್ನೆಲ್ಸ್ ಲಾ. ರೈಟ್ ಸ್ನೆಲ್ಸ್ ಲಾ at A. So if you write Snell's law at A, what? It is N1 into sin theta 1, angle of incidence. ನೋಡಿ, ಪ್ಲೇನ್ ಸರ್ಫೇಸ್ ಅನ್ನು ಜ್ಞಾಪಿಸ್ಕೊಳ್ಳಿ, ಈಸಿ ಆಗುತ್ತೆ. ಇದು ಇನ್ಸಿಡೆಂಟ್ ರೇ, ಇದು ರಿಫ್ರಾಕ್ಟೆಡ್ ರೇ. ಇದು ಆಂಗಲ್ ಆಫ್ ಇನ್ಸಿಡೆನ್ಸು, ಇದು ಆಂಗಲ್ ಆಫ್ ರಿಫ್ರಾಕ್ಷನ್. ಇದು N1, ಇದು N2. ಏನು ಬರಿತಾ ಇದ್ರಿ? N1 sin I is equal to N2 sin R. ಅದನ್ನೇ ಇಲ್ಲೂ ಬರಿಬೇಕಷ್ಟೇ. N1 sin theta 1 is equal to N2 sin theta 2. ಅರ್ಥ ಆಯ್ತಾ? ಇಲ್ಲಿ ನಾನು ಎಕ್ಸ್ಪ್ಲನೇಷನ್ ಪರ್ಪಸ್ಗೋಸ್ಕರ θ1 θ2 ಜಾಸ್ತಿ ತೋರಿಸಿದ್ದೀನಿ, ಜಾಸ್ತಿ ಇರೋ ಥರ. ಆ್ಯಕ್ಚುಲಿ ದೇ ಆರ್ ನಾಟ್ ಸೋ ಬಿಗ್, ದೇ ಆರ್ ಸ್ಮಾಲ್. ಅಂದರೆ θ1 ಆ್ಯಂಡ್ θ2 ಆರ್ ಸ್ಮಾಲ್. ಸೊ ಸಾರಿ, θ1 and θ2 are small. So therefore we can write N1 θ1. Trigonometry ನಲ್ಲಿ ನಿಮಗೆ ಹೇಳ್ಕೊಟ್ಟಿರ್ತಾರೆ, when theta is very small, sin theta tends to theta ಅಂತ. ಸೊ ಹಂಗಾಗಿ sin θ1 ಅಂತ ಬರ್ಕೊಂಡಿದ್ದೀನಿ. is equal to N2
theta 2. So n2 theta 2. So let me proceed further. ಇದು ಗೊತ್ತಾಯ್ತಲ್ವಾ? ಸೊ ಐ ಕಾಲ್ ದಿಸ್ ಆಸ್ ಈಕ್ವೇಷನ್ ನಂಬರ್ 3. ಈಗ ಈಕ್ವೇಷನ್ ನಂಬರ್ 3ನಲ್ಲಿ ಈಕ್ವೇಷನ್ ನಂಬರ್ 1 and 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. 1 and 2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಅಂದರೆ n1 ಇಂಟು ಥೀಟಾ 1 ಜಾಗಕ್ಕೆ ಆಲ್ಫಾ ಪ್ಲಸ್ ಬೀಟಾ, ಸೊ ಇಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು n2 ಇಂಟು ಥೀಟಾ 2 ಜಾಗಕ್ಕೆ ಏನು ಬರೀತೀರಾ? ಬೀಟಾ ಮೈನಸ್ ಗಾಮಾ. ಓಕೆ, ಎಕ್ಸ್ಪ್ಯಾಂಡ್ ಮಾಡಿ n1 ಆಲ್ಫಾ ಪ್ಲಸ್ n1 ಬೀಟಾ ಈಸ್ ಈಕ್ವಲ್ ಟು n2 ಬೀಟಾ ಮೈನಸ್ n2 ಗಾಮಾ. ಓಕೆ, ಲೆಟ್ ಅಸ್ ಪ್ರೊಸೀಡ್ ಫರ್ದರ್. ಈಗ ಬೀಟಾಗಳನ್ನೆಲ್ಲ ಒಂದು ಕಡೆ ತಕ್ಕೊಳ್ಳಿ, ಇನ್ನು ಉಳಿದಿದ್ದನ್ನು ಇನ್ನೊಂದು ಕಡೆ ಕಳಿಸಿ. ಸೊ n1 ಇಂಟು ಆಲ್ಫಾ, ಆಮೇಲೆ ಈ ಮೈನಸ್ n2 ಆ ಕಡೆಗೆ ಹೋದರೆ ಪ್ಲಸ್ n2 ಆಗುತ್ತೆ. n2 ಗಾಮಾ ಈಸ್ ಈಕ್ವಲ್ ಟು, ಅದು ಈ ಕಡೆ ಬಂತು, n2 ಬೀಟಾ ಮೈನಸ್ n1 ಬೀಟಾ. ಓಕೆನಾ? ನೆಕ್ಸ್ಟು n1 ಆಲ್ಫಾ ಪ್ಲಸ್ n2 ಗಾಮಾ ಈಸ್ ಈಕ್ವಲ್ ಟು n2 ಮೈನಸ್ n1 ಇಂಟು ಬೀಟಾ. ಇದನ್ನು ಐ ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 4. ಐ ಹೋಪ್ ಯು ಫಾಲೋಡ್ ದಿಸ್. ಈಗ ಮತ್ತೆ ಡಯಾಗ್ರಾಮ್ಗೆ ಬರ್ತೀನಿ. ಇಲ್ಲಿ ನೋಡಿ, ಈ ಟ್ರಯಾಂಗಲನ್ನು ತಗೊಳ್ಳೋಣ, ಈ ಪೋರ್ಷನನ್ನು ತಗೊಳ್ಳೋಣ. ಯಾವುದು? OAN ಟ್ರಯಾಂಗಲನ್ನು ತಗೊಳ್ಳೋಣ. OAN ಟ್ರಯಾಂಗಲ್ ಯಾವ ಥರ ಇದೆ? OAN ಟ್ರಯಾಂಗಲ್ ಯಾವ ಥರ ಇದೆ? OAN ಈ ಥರ ಇದೆಯಲ್ವಾ? ಇದು ಆಲ್ಫಾ. ಆ್ಯಕ್ಚುಲಿ ಇದನ್ನು ನಾವು ಇದು ಕರ್ವೇಚರ್ ಅಂತ ತಗೋಬೋದು, ಸ್ಮಾಲ್ ಕರ್ವ್ ಅಂತ ತಗೋಬೋದು. ನಾರ್ಮಲಿ ಹಿಂಗೆ ಕರ್ವ್ ಇದ್ದು ಹೀಗೆ ಇದ್ದರೆ ನಾವೇನು ಬರಿತೀವಿ? ಇದನ್ನು ಥೀಟಾನ ಏನು ಬರಿತೀವಿ ಹೇಳಿ? ಎಸ್ ಇಸ್ ಈಕ್ವಲ್ ಟು ಆರ್ ಥೀಟಾ ಅಂತ ಬರೆಯೋದಿಲ್ವಾ? ಅದೇ ಬೇಸಿಸ್ ಮೇಲೆ ಇದನ್ನು ನೀವು ಎಸ್ ಅಂತ ತಗೊಂಡು ಇದನ್ನು ಆರ್ ಅಂತ ತಗೊಂಡ್ರೆ ಅವಾಗ ಎಸ್ ಇಸ್ ಈಕ್ವಲ್ ಟು ಆಲ್ಫಾ ಇಂಟು ಆರ್ ಬರೀಬಹುದಲ್ವಾ? ಅಲ್ಲಿಗೆ ಆಲ್ಫಾ ಇಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್ ಆಗುತ್ತೆ ಅಲ್ವಾ? ಅಂದರೆ ಎಸ್ ಬಂದ್ಬಿಟ್ಟು AN, ಆರ್ ಬಂದ್ಬಿಟ್ಟು ON ಆಗುತ್ತೆ ಅಲ್ವಾ? ON ಆಗುತ್ತೆ ಅಲ್ವಾ? ಎಸ್ ಸರ್. ಇದೊಂದು ಸತಿ ನೋಡ್ಕೊಳ್ಳಿ, ಇದನ್ನು ಅಳಿಸ್ತೀನಿ, ಡೈರೆಕ್ಟಾಗಿ ಬರೆದ್ಬಿಡ್ತೀನಿ. ಸೊ ಈ ಟ್ರಯಾಂಗಲ್ನಲ್ಲಿ ಇದು ಒಂಥರ ಆರ್ಕಿನ ಲೆಕ್ಕಕ್ಕೆ ಬರುತ್ತೆ. ಎಸ್ ಈಸ್ ಈಕ್ವಲ್ ಟು ಆರ್ ಥೀಟಾ, ಅಂದರೆ ಎಸ್ ಈಸ್ ಈಕ್ವಲ್ ಟು ಆರ್ ಆಲ್ಫಾ, ಸೊ ಆಲ್ಫಾ ಈಸ್ ಈಕ್ವಲ್ ಟು ಎಸ್ ಡಿವೈಡೆಡ್ ಬೈ ಆರ್. ಸೊ ಆಲ್ಫಾ ಈಸ್ ಈಕ್ವಲ್ ಟು ಎಸ್ ಅಂದರೆ ಈ ಲೆಂತ್, ದಟ್ ಈಸ್ AN ಡಿವೈಡೆಡ್ ಬೈ ಆರ್ ಅಂದರೆ ಈ ಲೆಂತ್ ON. ಅದನ್ನೇ ನಾನು ಇಲ್ಲಿ ಬರೆದಿರೋದು. ಓಕೆ, ಸೊ ಇಷ್ಟು ಹೇಳಿ ಈಗ ನಾನು ಡೈರೆಕ್ಟಾಗಿ ಬರಿತೀನಿ. ಈ ಥರ ಬರಿತೀನಿ. ಏನು? ಇನ್ ಟ್ರಯಾಂಗಲ್ OAN, alpha is equal to, directly I will write alpha is equal to AN divided by ON, AN divided by ON. And I told you already, N is very close to P. N ಗೂ P ಗೂ ಅಂಥ ವ್ಯತ್ಯಾಸ ಏನು ಇಲ್ಲದೆ ಇರೋದ್ರಿಂದ I can write it as AP divided by OP. ಗೊತ್ತಾಯ್ತಾ? ಎಸ್ ಸರ್. ಅದೇ ಬೇಸಿಸ್ ಮೇಲೆ ಬೀಟಾ ಬರೀರಿ ನೋಡೋಣ. ಬೀಟಾ ಇದಕ್ಕೆ ಯಾವ ಟ್ರಯಾಂಗಲ್ ತಗೋತೀರಾ? ACN ತಗೋತೀರಾ. ಇನ್ ಟ್ರಯಾಂಗಲ್ ACN beta is equal to AN divided by NC RCN, that is AP divided by CP. ಗೊತ್ತಾಗ್ತಿದೆಯಾ? ಎನ್ಗೂ ಪಿಗೂ ಏನು ವ್ಯತ್ಯಾಸ ಇಲ್ಲ. ಅದೇ ಥರ ಇನ್ನೊಂದು ಟ್ರಯಾಂಗಲ್ ತಗೊಳ್ಳಿ ನೋಡಿ, ಇದು ಆಯಿತಾ? AIN ತಗೊಳ್ಳಿ. ಇನ್ ಟ್ರಯಾಂಗಲ್ AIN ವಿ ಕ್ಯಾನ್ ರೈಟ್ ಗಾಮಾ ಈಸ್ ಈಕ್ವಲ್ ಟು AN ಡಿವೈಡೆಡ್ ಬೈ IN, ದಟ್ ಈಸ್ AP ಡಿವೈಡೆಡ್ ಬೈ IP. AP ಎನ್ಗೂ ಪಿಗೂ ವ್ಯತ್ಯಾಸ ಇಲ್ಲ. AP divided by IP. Okay, so we have now alpha, beta, gamma with us alpha, beta and gamma with us. Substitute them in equation 4. Therefore equation 4 becomes ಏನಾಗುತ್ತೆ? N1 ಹಾಗೆ ಇರುತ್ತೆ,
ಆಲ್ಫಾ ಜಾಗದಲ್ಲಿ ಎ ಪಿ ಡಿವೈಡೆಡ್ ಬೈ ಒ ಪಿ ಬರೀತೀರಾ, ಪ್ಲಸ್ N2 ಹಾಗೇ ಇರುತ್ತೆ. ಗಾಮಾ ಜಾಗದಲ್ಲಿ ಎ ಪಿ ಡಿವೈಡೆಡ್ ಬೈ ಐ ಪಿ ಬರೀತೀರಾ, ಈಸ್ ಈಕ್ವಲ್ ಟು N2 ಮೈನಸ್ N1 ಹಾಗೇ ಇರುತ್ತೆ. ಇನ್ ಪ್ಲೇಸ್ ಆಫ್ ಬೀಟಾ ಎ ಪಿ ಡಿವೈಡೆಡ್ ಬೈ ಸಿ ಪಿ, ಎ ಪಿ ಡಿವೈಡೆಡ್ ಬೈ ಸಿ ಪಿ. ಗೊತ್ತಾಯ್ತಾ? ಈಗ ಗಮನಿಸಿ, ಎಲ್ಲದರಲ್ಲೂ ಎ ಪಿ ಇದೆ, ಕ್ಯಾನ್ಸಲ್ ಮಾಡಿ. ಎಲ್ಲದರಲ್ಲೂ ಎ ಪಿ ಇದೆ, ಕ್ಯಾನ್ಸಲ್ ಮಾಡಿ. ಸೊ ರಿಮೈನಿಂಗ್ ಐ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಪೇಜ್. ಇಲ್ಲಿ N1 ಬೈ ಒ ಪಿ ಉಳಿತು, ಇಲ್ಲಿ N1 ಬೈ ಒ ಪಿ ಉಳಿತು, N1 ಡಿವೈಡೆಡ್ ಬೈ ಒ ಪಿ ಉಳಿತು, ಪ್ಲಸ್ ಇನ್ನೊಂದರಲ್ಲಿ N2 ಡಿವೈಡೆಡ್ ಬೈ ಏನು ಉಳಿದಿದೆ ನೋಡಿ, N2 ಡಿವೈಡೆಡ್ ಬೈ ಐ ಪಿ ಉಳಿದಿದೆ. N2 ಡಿವೈಡೆಡ್ ಬೈ ಐ ಪಿ ಈಸ್ ಈಕ್ವಲ್ ಟು N2 ಮೈನಸ್ N1 ಡಿವೈಡೆಡ್ ಬೈ ಇಲ್ಲೇನು ಉಳಿದಿದೆ, ಸಿ ಪಿ. ಓಕೆ, ಸಿ ಪಿ ಉಳಿದಿದೆ. ಕಮಾನ್, now check the diagram. OP stands for object distance, PI stands for image distance, PC stands for radius of curvature. So OP is object distance U, PI is image distance, PC is radius of curvature. So OP, PI, OC. So now coming to the next one, N1 divided by OP, that is nothing but U plus N2 divided by IP, that is nothing but V, is equal to N2 minus N1 into 1 by R. CP is nothing but R. Okay, suppose if you take N1 as 1, then this becomes 1 by U plus 1 N by V is equal to N2 minus N1 into 1 by R. Irli adenaru itkonli. So now this is the final relation. See the diagram, look at the diagram. N1 is refractive index where object is placed. N2 is the refractive index where image is formed. Okay, so now therefore here refractive index of the object divided by object distance plus refractive index of the image by image distance is equal to the difference in the refractive index into 1 by R. Even though I derived this for convex surface, it is true even for concave surface also. So ನಾನು ಇಲ್ಲಿ ಹೆಡ್ಡಿಂಗ್ ಅನ್ನು ಅದಕ್ಕೆ ಯಾವುದು ಅಂತ ಏನು ಹೇಳಲಿಲ್ಲ. ರಿಲೇಷನ್ ಬಿಟ್ವೀನ್ ಯು, ವಿ, N1, N2 ಅಂಡ್ ಆರ್. ನೀವು ಅವ್ರೇನು ಯಾವ ಸರ್ಫೇಸ್ ಅಂತ ಕೇಳದೆ ಹೋದರೂ ಕೂಡ ನೀವು ಕಾನ್ವೆಕ್ಸ್ ಸರ್ಫೇಸ್ ಅನ್ನೇ ಮಾಡಿ. ಗೊತ್ತಾಯ್ತಲ್ವಾ? ಸೊ ಇಷ್ಟು ಹೇಳಿ ನಾನು ಮುಂದೆ ಏನು ಹೇಳ್ತೀನಿ ಅಂದರೆ, ಇದು ಬರೀ ಕಾನ್ವೆಕ್ಸ್ ಸರ್ಫೇಸ್ಗಾಯಿತು ಅಥವಾ ಕಾನ್ಕೇವ್ ಸರ್ಫೇಸ್ಗಾಯಿತು. ಆಗಲೇ ಹೇಳ್ದಂಗೆ ಎರಡು ಕಾನ್ವೆಕ್ಸ್ ಸರ್ಫೇಸ್ಗಳನ್ನು ಕಂಬೈನ್ ಮಾಡಿದರೆ ಅಥವಾ ಎರಡು ಕಾನ್ಕೇವ್ ಸರ್ಫೇಸ್ಗಳನ್ನು ಕಂಬೈನ್ ಮಾಡಿದಾಗ ಸೊ ಏನಾಗುತ್ತೆ ಈ ಫಾರ್ಮುಲಾ. ಸೊ ಅಲ್ಲಿ ಬರುತ್ತೆ ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ. ಅದನ್ನು ಹಿಂಗೆ ಡಿರೈವ್ ಮಾಡೋದು. ಆಮೇಲೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಯಾವ ಥರ ಆಗುತ್ತೆ, ಕಾನ್ವೆಕ್ಸಲ್ಲಿ ಏನು ರೂಲ್ಸನ್ನು ಫಾಲೋ ಮಾಡಬೇಕು, ಕಾನ್ಕೇವಲ್ಲಿ ಏನು ರೂಲ್ಸನ್ನು ಫಾಲೋ ಮಾಡಬೇಕು, ಅದನ್ನೆಲ್ಲ ನಾನು ಡೀಟೇಲ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸ್ಟೇ ವಿತ್ ಮೀ. ದಯವಿಟ್ಟು ನಾನು ಕ್ಷಮಿಸಿ, ಯಾಕೆ ಟೈಮ್ ಸಿಗ್ತಾ ಇಲ್ಲ, ಹಾಗಾಗಿ ನಾನು ಈ ರೇ ಆಪ್ಟಿಕ್ಸ್ ಅನ್ನು ಮಾಡಿರಲಿಲ್ಲ. ಇನ್ನು ಮುಂದೆ ಕಂಟಿನ್ಯೂ ಮಾಡಿ. ಮೇಕ್ ಬಿ ಇನ್ ಅನದರ್ 3 to 4 videos I will try to complete it. Okay, thank you. Keep supporting me, keep on supporting me and keep sharing my videos with your friends. Thank you once again.